ಇಲ್ಲಿಂದ ಸ್ಟೆಮ್ಮಿ ಬ್ಯಾಕ್ಟೀರಿಯಾ ಇದೇ ಬ್ಯಾಕ್ಟೀರಿಯಾ. ಇದು ಕ್ಯಾನ್ಸರ್ ಅನ್ಬೋದು, HIV ಅನ್ಬೋದು, ಏನು ಬೇಕಾದ್ರೂ ಕರಿಬೋದು. ಇಲ್ಲಿಂದ ಫುಡ್ ಹೋಗಲ್ಲ ಮೇಲೆ, ಫುಡ್ ಏನು ಹೋಗಲ್ಲ, ಗಿಡ ಒಣಗೋಗುತ್ತೆ. ಇಲ್ಲೇ ಚೆನ್ನಾಗಿರುತ್ತೆ, ಕಾಯಿ ಬಂದಾಗ ಡ್ಯಾಮೇಜ್ ಆಗುತ್ತೆ. ಇದು ಹೋಯ್ತು, ಇದು ಗಿಡ ಕಿತ್ತಾಕದೈತೆ. ಅಲ್ಲಿ ಹಣ್ಣು ಹರ್ಕಂತ ಕೂತ್ಕೊಂಡ ನೋಡಿಲ್ಲಿ ಗ್ರೀನ್ ಎಪಿಡ್ಸ್ ಹಂಗೈತಿ. ಇದು ತ್ರಿಪ್ಸ್ ಮೈಟ್ಸ್ ನೋಡಿಲ್ಲಿ ಒಂದೇ ಹೂವಿಗೆ ಐತಿ. ಅದು ಬರೀ ಬರೋದೇ ಹೂವಿಗೆ, ಎಲೆಗೆ ಬರಲ್ಲ. ಈ ತೋಟಕ್ಕೆ ಮಾಡ್ಬೇಕಂದ್ರೆ 90,000 ಬೇಕು ದುಡ್ಡು. ಒಂದು ಸ್ಪ್ರೇಗೆ 90,000 ಬೇಕು. ಕಂಪ್ನಿ ಹೆಸರು ಹೇಳಲ್ಲ, ನಾನು ಪ್ರಮೋಷನ್ ಮಾಡ್ದಂಗೆ ಕಂಪ್ನಿ ಹೆಸರು ಹೇಳಲ್ಲ. 90,000 ಬೇಕು. ನಾಳೆ ಮಾಡ್ಬೇಕೀಗ. ಸೊ ಸ್ನೇಹಿತರೆ, ಈಗ ನಮ್ಮ ಮಧುವಣ್ಣವ್ರದ್ದು ಆಗಲೇ ನಾವು ಕಳೆದ ಎಪಿಸೋಡಲ್ಲಿ ಮಾತಾಡಿದ್ವಲ್ಲ, ಲಾಸ್ ಆಯಿತು ಆ ಪ್ಲಾಟ್ ಅಂತ. ಸೊ ಆ ಪ್ಲಾಟ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಂದ್ರೆ ಅದು ಬೇರೆ ಕಡೆ ಐತಲ್ಲ, ಇಲ್ಲೇ ಒಂದು ಅರ್ಧ ಕಿಲೋಮೀಟರ್. ಸೊ ಅಲ್ಲಿಗೆ ಹೋಗಿ ಅಲ್ಲ, ನಮ್ಮ ತೋಟ ಏನೈತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 68 ಎಕರೆ ಎಲ್ಲ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಇಷ್ಟರಲ್ಲಿ ಇರೋದು. 68 ಎಕರೆ ಅಷ್ಟರಲ್ಲಿ ಇರೋದು. ಸೊ ಅಲ್ಲಿ ಹೋಗಿ ಅದು ಯಾಕೆ ಲಾಸ್ ಆಯಿತು ಅಂದರೆ, ಈಗ ದಾಳಿಂಬೆ ನಾವು ಎಷ್ಟೋ ಜನ ಲಾಭ ಅಂತ ತೋರಿಸಿದಾಗ ಸಡನ್ ಆಗಿ ದಾಳಿಂಬೆ ಹಾಕ್ಬೇಕು ಅಂತಂದು ಜಾಸ್ತಿ ಜನ ಹಾಕ್ತಿರ್ತಾರೆ. ಬರಪೋಣ ಲಾಸ್ ಆಗಿರೋ ಪ್ಲಾಟಿಗೆ ಈಗೆಲ್ಲ ಇತ್ರ ಇಲ್ಲ ಆಲ್ರೆಡಿ ಫ್ಲವರ್. ಹೌದಾ? ಓಕೆ. ಇದು ಯಾವಾಗ? ಜನವರಿಗೆ ಇದು ಹಾರ್ವೆಸ್ಟಿಂಗ? ಮೇಗೆ ಅಲ್ಲ, ಇವಾಗ ಏನು ಕಾಣಲ್ಲ ಇದರಲ್ಲಿ. ಇವೆಲ್ಲ ಫುಲ್ ಚಿಗುರು ತುಂಬ್ಕೊಂಡೈತೆ. ಇವು ಕಡಿಮೆ ಅಂದ್ರೂ ಅಲ್ಲಿ ತೋರಿಸ್ತೀನಿ. ಇವಾಗ ಬರ್ತೈತೆ ನೋಡಿ ಫ್ಲವರ್. ಈ ಥರ ಫ್ಲವರು ಗಿಡ ತುಂಬ ತುಂಬ್ಕೊಳಕ್ಕೆ ಜನವರಿ ಬೇಕು. ಓಕೆ. ಜನವರಿಯಿಂದ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇಗೆ ಹಾರ್ವೆಸ್ಟಿಂಗ್. ಇದು ಓಕೆ. ಬಟ್ ಗ್ಯಾರಂಟಿ ಹಾರ್ವೆಸ್ಟಿಂಗ್. ಬಟ್ ಈಗ ಇದಕ್ಕೆ ಮಲ್ಚಿಂಗ್ ಎಲ್ಲ ಇನ್ನೂ ಓಪನ್ ಇಟ್ಟಿದ್ದೀರಾ? ಎಲ್ಲ ಓಪನ್. ಇದು ಡ್ರೈ ಇರಬೇಕು. ಈ ಟೈಮ್ ಚಳಿ ಎಲ್ಲ ಜಾಸ್ತಿ, ಹಂಗಾಗಿ ಚಳಿ ಜಾಸ್ತಿ ಅಲ್ಲ. ನೀರೇ ಕೊಟ್ಟಿಲ್ಲ ನಾನು ಇದಕ್ಕೆ. ಇತ್ತರಲ್ಲಿ ನೋಡಿ ಆಲ್ಮೋಸ್ಟ್ ಆಲ್ 25 ಡೇಸ್ ಆಯ್ತು ಇದಕ್ಕೆ ನೀರೇ ಕೊಟ್ಟಿಲ್ಲ. ತುಂಬಾ ಜನ ಕೇಳ್ತಿರ್ತಾರೆ ನಿಮ್ಮ ವ್ಯೂವರ್ಸ್, ಅವ್ರಿಗೆ ಗೊತ್ತಿರುತ್ತೆ. ಇವತ್ತಿಗೂ ನೀರು ಕೊಟ್ಟಿಲ್ಲ. ಈಗ ಆಲ್ರೆಡಿ ಒಂದ್ಸತಿ ಚಿಗುರು ತಗ್ಸಿದ್ದೀನಿ. ಇಲ್ಲ ಐತೆ ನೋಡಿ ಚಿಗುರು. ಹೌದು, ಒಣಗಿದೆ, ಬಿದ್ದಿದೆ ಅಲ್ಲ ಇದೆಲ್ಲ. ಈಗ ಇನ್ನೊಂದ್ಸತಿ ನಾಳೆ ಮತ್ತೆ ಸ್ಟಾರ್ಟ್. ನಾಳೆ 35 ಜನ ಸ್ಟಾರ್ಟ್. ನಾಳೆಯಿಂದ 2 ರಿಂದ 3 ದಿನಕ್ಕೆ ಮುಗಿಸ್ಬೋದು. ಇದು ತೆಗೆಯೋದು. ಇದೆಲ್ಲ ಅದೇ ಇಲ್ಲಿ ಬಂದಿದೆಯಲ್ಲ, ತಡಿ ತೋರಿಸ್ತಿರ್ತಾರೆ. ಇದೆಲ್ಲ ತೆಗೆಯೋದು ತಕ್ಕಂತ ಇದ್ರೆ ಮಾತ್ರ ಹೂ ಬರುತ್ತೆ. ಹೌದಾ? ಬರಲ್ಲ. ಓಕೆ. ಅದೆಲ್ಲ ವೇಸ್ಟ್. ಬಟ್ ಇದು ಆಲ್ಮೋಸ್ಟ್ ಆಲ್ ಫುಲ್ ಲಾಸು ಈ ಫ್ಲಾಟ್. ಆ್ಯಕ್ಚುಲಿ ಇದು ನಾಟಿ ಮಾಡಿದಾಗ ನಾನು ಬಂದಿದ್ದೆ. ಅಲ್ಲ, ಅದು ಸೇಮ್ ಪ್ಲಾಂಟ್, ಇದು ಸೇಮ್ ಪ್ಲಾಂಟೇ. ಅದನ್ನು ಲೇಟ್ ಆ್ಯಕ್ಚುಲಿ. ಅದು 14 ಮಂತ್ಸು, ಇದು 16 ಮಂತ್ಸು. ಅಲ್ಲ, ಇದು ನಾಟಿ ಮಾಡಿದಾಗ ಬಂದಿದ್ದೆ. ಬಂದಿದ್ದೆ ನೀಟಾಗಿ ನಾಟಿ ಮಾಡಿ. ಇದು ವಿನೋದ್ ಕರೆಕ್ಟಾಗಿ ಬಂದಿದ್ರೆ, ಆ ತೋಟ ಬಂದಾಗ ಬಂದಿದ್ರೆ ಕಡಿಮೆ ಅಂದ್ರೆ ಒಂದು 150 ಟನ್ ಆಗೋದು. ಇದು ಅಲ್ವಾ? 8,000 ಗಿಡ ಇರೋದು. ಇದು 1700ಕ್ಕೆ 17 ಟನ್. ಚೆನ್ನಾಗಿರೋ 17 ಟನ್ ಬಂದೈತೆ. ಡ್ಯಾಮೇಜ್ ಒಂದು 4 ಟನ್ ಬಂದೈತೆ. ಬಟ್ ಸ್ಟೆಮ್ಮಿಗೆಲ್ಲ ಬ್ಯಾಕ್ಟೀರಿಯಾ ಇಲ್ಲ. ಸ್ಟೆಮ್ ಬ್ಯಾಕ್ಟೀರಿಯಾ ಅಂತ ಕೇಳ್ತೀರಾ? ಬಾಯಲ್ಲಿ ತೋರಿಸ್ತೀನಿ. ಇಲ್ಲೆಲ್ಲ ಐತೆ, ಬಾಯಲ್ಲಿ ತೋರಿಸ್ತೀನಿ. ಇಲ್ಲ, ಒಂದು ಗಿಡ ಹೋಯ್ತು. ಇಲ್ಲ, ಅದು ಸ್ಟೆಮ್ಗೆ ಕೂಡ ಬ್ಯಾಕ್ಟೀರಿಯಾ ಬಂದ್ಬಿಡುತ್ತಲ್ಲ? ಹೌದೌದು. ಇಲ್ಲ, ಇಲ್ಲೆಲ್ಲ ಹೋಯ್ತು. ಅಲ್ಲೊಂದು ಗಿಡ 20 ವರ್ಷ ಮುಂದೆ ಇದಾವೆ ನನ್ನ ಹತ್ರ. ಸ್ಟೆಮ್ಮಿಗೆ ಈ ತೋಟದಲ್ಲಿ 8,000 ಗಿಡದಲ್ಲಿ ಕಡಿಮೆ ಅಂದ್ರೆ ಒಂದು 150 ಗಿಡ ಐತೆ. ಇಲ್ಲೇ ಇದ್ಬಾ, ಸ್ಟೆಮ್ಮಿಗೆ ಬ್ಯಾಕ್ಟೀರಿಯಾ ಬಂದಿರೋದು. ಅಲ್ಲ, ಇಷ್ಟತ್ರ ಬೆಡ್ ಮಾಡಿದ್ರು ಕೂಡ ನೀರು ಹಿಡಿತೈತೆ ಅಂತ ಅಂತೀರ ನೋಡಿ. ಹೌದು, ನೀರೇ ಕೊಟ್ಟಿಲ್ಲಲ್ಲ. ನಾನು ನೀರು ಕೊಟ್ಟಿದ್ದೆ ನೋಡಿ, ನೀನೇ ನೋಡು. ಇಲ್ಲಿದೆ ಸ್ಟೆಮ್ಮಿ ಬ್ಯಾಕ್ಟೀರಿಯಾ. ಇದು ಓಕೆ, ಇದೇ ಬ್ಯಾಕ್ಟೀರಿಯಾ. ಇದು ಕ್ಯಾನ್ಸರ್ ಅನ್ಬೋದು, HIV ಅನ್ಬೋದು, ಏನು ಬೇಕಾದ್ರೂ ಕರಿಬೋದು. ಏನಾಗುತ್ತೆ ಬ್ಯಾಕ್ಟೀರಿಯಾ ಆದ್ರೆ? ಏನಾಗುತ್ತೆ? ಇಲ್ಲಿಂದ ಫುಡ್ ಹೋಗಲ್ಲ ಮೇಲೆ. ಹೌದಾ? ಫುಡ್ ಏನು ಹೋಗಲ್ಲ. ಗಿಡ ಒಣಗೋಗುತ್ತೆ. ಬರುತ್ತೆ, ಇಲ್ಲೇ ಚೆನ್ನಾಗಿರುತ್ತೆ. ಕಾಯಿ ಬಂದಾಗ ಡ್ಯಾಮೇಜ್ ಆಗುತ್ತೆ. ಇದು ಹೋಯ್ತು, ಇದು ಗಿಡ ಕಿತ್ತಾಕದೆ. ಇದು ಹೌದಾ? ಈ ಥರ ಚಿಕ್ಕ ಗಿಡದ್ದೇ ಕಿತ್ತಾಕದೆ ನೋಡಿ. ಇದು ಹಣ್ಣು ಚೆನ್ನಾಗಿ ಕೊಟ್ಟೈತೆ. ಮೊನ್ನೆ ಚೆನ್ನಾಗಿ ಫ್ಲವರ್ ಬರ್ತೈತೆ. ಅಂದರೆ ಡ್ರೈ ಕಾಯಿ ಇದ್ದಾಗ ಏನಾಗುತ್ತಂದರೆ, ಕಾಯಿ ನೀರಿನಂಶ ಎಳ್ಕೊಳ್ಳುತ್ತೆ. ಇವಾಗ ಏನಾಗುತ್ತೆ, ಇವಾಗ ಇದ್ರಲ್ಲಿ ಹೊಡಿದಿದ್ದೀವಲ್ಲ, ಮತ್ತೆ ಫ್ಲವರ್ ಬರ್ತೈತೆ. ಇದರಲ್ಲಿ ಡ್ರೈ ಇರೋದು ಫ್ಲವರ್ ಬರ್ತೈತೆ. ಈ ಗಿಡದಲ್ಲಿ ಕಾಯಿ ಇರ್ದಿಲ್ಲ. ನೋಡಿ, ಆಲ್ಮೋಸ್ಟ್ ಆಲ್ ಫೀಮೇಲೇ ಜಾಸ್ತಿ ಐತೆ ಇದರಲ್ಲಿ. ಇದು ಮೇಲು. ಇಲ್ಲ ಐತಲ್ಲ, ಇದು ಫೀಮೇಲ್. ಅದೇಂಗೆ ಗೊತ್ತಾಗುತ್ತೆ ಮೇಲು ಫೀಮೇಲ್ ಅಂತ? ಸೇಮ್ ಏಜ್ ಇದು. ಹೌದು, ಇದು ಒಂದೇ ದಿನ ಹಳ್ಳಿರೋದು, ಇದು ಒಂದೇ ದಿನ ಹಳ್ಳಿರೋದು. ಈಗ ಹಳ್ಳಿರೋದು? ಹಳ್ಳಿರೋದು. ಇದು ಕಾಯಿ ಆಗುತ್ತೆ, ಬಟ್ ಇದು ಕಾಯಿ ಆಗಲ್ಲ. ಆಗಲ್ವಾ? ಇದು ಪಾಲಿನೇಷನ್ ಅಷ್ಟೇ. ಜೇನುಳ ಬಂದು ಪಾಲಿನೇಷನ್ ಮಾಡುತ್ತೆ. ಅದಕ್ಕಿಂತ ಜಾಸ್ತಿ ಇನ್ನೊಂದು ಚಿಕ್ಕದಿದ್ದಾಗೆ ಫೀಮೇಲ್ ಅಂತ ಹೆಂಗೆ ಗೊತ್ತಿಡಬೇಕು ಗೊತ್ತಾ? ಇಲ್ಲಿ ಬಾಯಲ್ಲಿ ತೋರಿಸು. ನಿನ್ನ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಇದು ಗ್ರೀನ್ ಕಲರ್ ಇದೆ. ಓಕೆ. ಇದು ಫೀಮೇಲ್. ಇದು ಫೀಮೇಲ್. ಓಕೆ.
ಇದು ಫೀಮೇಲ್ ಅಲ್ಲ ಮೇಲ್ ಅಲ್ಲ ಕೈದು. ಹೌದಾ? ಹಾಂ, ಇಲ್ಲಿದೆ ನೋಡು, ಇದು ಫೀಮೇಲ್. ಅದು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಅದು ನಮ್ಗೆ ಗೊತ್ತಾಗುತ್ತದೆ ಹೆಂಗಂದ್ರೆ ಇದು ಗ್ರೀನ್ ಕಲರ್ ಬಟ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಆಲ್. ಇಲ್ಲಿ ನೋಡಿ, ಇಲ್ಲಿದೆ ಅಲ್ಲ, ಇದು ಫೀಮೇಲ್. ಇದು ಅದು ಫೀಮೇಲ್. ಸ್ವಲ್ಪ ಗ್ರೀನಿಂದ ಬರುತ್ತೆ. ಇವು ಯಾವಾಗ ಇಲ್ಲಿ ಫ್ಲವರ್ ಕಾಣ್ತೈತೆ ನನಗೆ, ಕಾಣ್ತೈತೆ ಇಲ್ಲಿ. ಕ್ಯಾಮ್ರಾದಲ್ಲಿ ಇಲ್ಲೊಂದಿದೆ, ಇಲ್ಲೊಂದಿದೆ, ಇದೆಲ್ಲ ಉದುರುತ್ತೆ ನೋಡಿಲ್ಲಿ. ನೋಡು, ಮುಟ್ಟಿದ ತಕ್ಷಣ ಬಂದು ಕೈಯಕ್ಕೆ. ಇದು ಯಾಕಂದ್ರೆ ವೆದರ್ ಸಪೋರ್ಟಿವ್ ಇಲ್ಲ. ಬಟ್ ಈ ಹೂಗಳು ಇಲ್ಲಿದೆ ನೋಡಿ, ಇಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಇಲ್ಲಿ ಇದಷ್ಟು ಮೇಲ್, 4 ಮೇಲ್. ಇದು 4 ಮೇಲ್. ಮೇಲಿರೋದು ಮಾತ್ರ ಫೀಮೇಲ್. ಇದೆಲ್ಲ ಮೇಲ್. ಇದೆಲ್ಲ ಈ ಸೆಟ್ಟಿಂಗ್ ಏನಾಗಲ್ಲ, ಇದು ವೇಸ್ಟ್. ಇದು ಇಲ್ಲಿದೆ ಅಲ್ಲ, ಇದು ಫೀಮೇಲ್. ಇದು ಇವೆಲ್ಲ ಮೇಲೆ ಇವು. ಬಟ್ ಈ ಥರ ಫೀಮೇಲ್ ಬರುತ್ತೆ, ಮೇಲ್ ಬರುತ್ತೆ, ಮೇಲ್ ಬಂದು ಪಕ್ಕದ ಜಾಗದಲ್ಲಿ ಫೀಮೇಲ್ ಬರುತ್ತೆ. ಇಲ್ಲಿ ಬಂದೈತೆ ನೋಡಿ, ಕಾಣಿಸಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ. ನೋಡಿ ಇಲ್ಲಿ ಎಷ್ಟು ಫ್ಲವರ್ ಐತೆ ನೋಡಿ, ಇಲ್ಲಿ ಪಕ್ಕದಲ್ಲಿ 2 ಇದೆ. 4 ಇರುತ್ತೆ ಇದು ಆ್ಯಕ್ಚುಲಿ. ಉದುರೋಗೈತೆ ನಾ ಕಿತ್ಕೋಬೇಕಾದ್ರೆ. ಓಕೆ, ಇದು ಮೇಲೆ ಫೀಮೇಲ್. ಇದು ಮೇಲ್ ಉದುರಿದ ತಕ್ಷಣ ಫೀಮೇಲ್ ಬಂದೇ ಬರುತ್ತೆ. ಹೌದಲ್ಲ? ಅದನ್ನು ನಾವು ಉಳಿಸ್ಕೋಬೇಕು. ಓಕೆ, ಉಳಿಸ್ಕೋಬೇಕಂದ್ರೆ ಹೊಡೆದಾಡಬೇಕು. ನೋಡಿದಿಲ್ಲ ಫ್ಲವರ್ ಎಲ್ಲ ಅಂತ ಕಾಣಿಸ್ತೈತೆ, ಜಗ್ ಸೆಟ್ಟಿಂಗ್ ಹಾಕತ್ತಿದ್ರಿ. ಸಿಕ್ಕಾಪಟ್ಟೆ ಇದೆ ಅಲ್ಲ, ಚಿಕ್ಕ ನೋಡಿ. ಇವಾಗ ಇದಕ್ಕೆ ನೀರು ಬೇಕು. ಓಕೆ, ನೀರು ಈ ಗಿಡಕ್ಕೆ ನೀರು ಬೇಕು, ಬಟ್ ಈ ಗಿಡಕ್ಕೆ ನೀರು ಬೇಡ. ಯಾಕೆ? ಅಂದರೆ ಚಿಗುರೈತೆ. ಓಕೆ, ಅದು ಮ್ಯಾನೇಜ್ಮೆಂಟ್ ಏನೋ ಮಿಸ್ ಮ್ಯಾಚ್ ಆಗೈತೆ. ಅದು ಬಟ್ ನಮ್ಮಲ್ಲೇ ಏನೋ ತಪ್ಪಿರುತ್ತೆ, ಅದು ಗೊತ್ತಾಗಲ್ಲ. ಕಟಿಂಗ್ ಮಾಡೋದ್ರಲ್ಲಿ ತಪ್ಪಿರುತ್ತೆ. ನೀರೇನೋ ಜಾಸ್ತಿ ಕೊಟ್ಟಿರ್ತೀವಿ. ನೀರೇನು ನಾರ್ಮಲ್ ಆಗಿ ಹೋಗ್ತಿರ್ತೈತೆ. ಗೊಬ್ಬರ ಹಾಕೋದೇನು ಜಾಸ್ತಿ ಹಾಕಿರ್ತೀವಿ, ಸಗಣಿ ಗೊಬ್ಬರ ಜಾಸ್ತಿ ಹಾಕಿರ್ತೀವಿ, ಸರ್ಕಾರಿ ಗೊಬ್ಬರ ಜಾಸ್ತಿ ಹಾಕಿರ್ತೀವಿ. ಈ ಥರ ಇರುತ್ತೆ. ನೀನು ಯಾಕೆ ಹೇಳ್ತಿದ್ದೇನೆ ಈ ತೋಟ ಹಾಳ ಕಾಣ ಅಂತ ಏನು ಕೇಳಿದಲ್ಲ, ಅದಕ್ಕೆ ಹೇಳಕತ್ತೀನಿ ನಿನಗೆ. ಈ ಥರದ್ವೇ ಈ ಥರ ಮಿಸ್ಟೇಕ್ಸ್ ಇರ್ತವೆ, ತುಂಬ ಇರ್ತವೆ ಈ ಥರ ಮಿಸ್ಟೇಕ್ಸ್. ನೋಡಿ, ಈ ಗಿಡದಲ್ಲಿ ಫುಲ್ ಫೀಮೇಲ್ ಬಂದೈತೆ. ಇದೆಲ್ಲ ಫೀಮೇಲ್. ಇದು ಓಕೆ, ಅಲ್ಲಿ ಹಣ್ಣು ಹರ್ಕಂತ ಕೂತ್ಕೊಂಡ ನೋಡಿಲ್ಲಿ ಗ್ರೀನ್ ರಿಪೀಟ್ಸ್ ಹೆಂಗೈತೆ. ಇದು ತ್ರಿಪ್ಸು. ತ್ರಿಪ್ಸು ಮೈಟ್ಸು ಇಷ್ಟೊಂದಿದೆ ಹುಳ. ನೋಡಿಲ್ಲ, ಒಂದೇ ಹೂವಿಗೆ ಐತೆ. ಅದು ಬರೀ ಬರೋದೇ ಹೂವಿಗೆ, ಎಲೆಗೆ ಬರಲ್ಲ. ಆಲ್ಮೋಸ್ಟ್ ಅಲ್ಲಿ ಬರಲ್ಲ. ನಾಳೆ ಮಾಡಬೇಕು. ಈ ತೋಟಕ್ಕೆ ಮಾಡ್ಬೇಕಂದ್ರೆ 90,000 ಬೇಕು ದುಡ್ಡು. ಹೌದಾ? ಒಂದು ಸ್ಪ್ರೇಗೆ 90,000 ಬೇಕು. ಒಂದು ಸ್ಪ್ರೇ? ಕಂಪ್ನಿ ಹೆಸರು ಹೇಳಲ್ಲ, ನಾನು ಪ್ರಮೋಷನ್ ಮಾಡ್ದಂಗೆ ಕಂಪ್ನಿ ಹೆಸರು ಹೇಳಲ್ಲ. 90,000 ಬೇಕು. ನಾಳೆ ಮಾಡ್ಬೇಕೀಗ. ದಾಳಿಂಬೆ ಬೆಳೆಯೋರಿಗೆ ಗೊತ್ತಾಗ್ತಿರ್ತೈತೆ ಅದು. ಅಲ್ಲ, ಚೆನ್ನಾಗಿ ಬರ್ತೈತೆ. ಓಪನಿಂಗ್ಸ್ ಚೆನ್ನಾಗೈತೆ. ನಾನು ಮೊನ್ನೆ ನೋಡೋದಕ್ಕೂ ಈ ತೋಟ ನೋಡಿ ಒಂದು 4 ದಿನ ಆಯ್ತು ಇವಾಗ. ಇವತ್ತು ಓಪನಿಂಗ್ಸ್ ಚೆನ್ನಾಗೈತೆ. ಫ್ಲವರ್ ಇದ್ದಿಲ್ಲ, ಇದು ಚಿಗುರು ತೆಗೆದು ಸಾಕಾಗ್ಬಿಟ್ಟೈತಿ. ಮೊನ್ನೆ 1 ಲಕ್ಷ ಗೆಸಿದ ಚಿಗುರು ತೆಗೈತಿ. ಏನಾದ್ರೂ ಮಾಡಿ ತೆಗಿಬೇಕಿದ್ರಾಗೆ. ದುಡ್ಡಲ್ಲ, ಹಣ್ಣು ತೆಗಿಬೇಕಾ? ಓಕೆ, ಅಲ್ಲ ಈಗ 1 ಲಕ್ಷ ಹೆಂಗ್ ಖರ್ಚಾಯ್ತು ಬರೀ ಚಿಗುರು ತೆಗಿಯಕ್ಕೆ? ಚಿಗುರು ತೆಗಿಯಕಂದ್ರೆ ಕಡಿಮೆ ಅಂದ್ರೆ ಇದು 30 ಜನ ಲೇಬರ್ರು 8 ದಿನ ತೆಗ್ದಾರೆ. ಎಷ್ಟು ಎಕರೆ ಇದು? 12 ಎಕರೆ. 12 ಎಕರೆ. ಓಕೆ, ಆಟೋ ಬಾಡಿಗೆ ಎಲ್ಲ ಲೆಕ್ಕ ಹಾಕು. ಆಟೋ ಅವ್ರನ್ನ ಬೇರೆ ಕರೆಸ್ಬೇಕಲ್ಲ? ಕರೆಸ್ಬೇಕು. 250-300 ರೂಪಾಯಿ ಕೂಲಿ, 400 ರೂಪಾಯಿನೂ ಕೊಟ್ಟಿನಿ. ಅಲ್ಲ, ಬಟ್ ಇದೆ, ಚೆನ್ನಾಗಿದೆ. ಓಪನಿಂಗ್ಸ್ ಚೆನ್ನಾಗಿದೆ. ಓಕೆ, ಇದೆಲ್ಲ ರೆಡ್ ಆಗೈತೆ. ಲಾಸ್ ಆಗೋಯ್ತಲ್ಲ? ಲಾಸ್ ಆಯ್ತು. ಈಗ ತೆಗಿತೀನಿ, ಇವಾಗ ಬಿಡೋದಿಲ್ಲ. ನೆಕ್ಸ್ಟ್ ಇಯರ್? ನೆಕ್ಸ್ಟ್ ಇಯರ್ ಅಲ್ಲ, ನೆಕ್ಸ್ಟ್ ಇಯರ್ ಎಲ್ಲ ಫ್ಲವರ್ಸ್ ಚೆನ್ನಾಗಿ ಬರ್ತೈತೆ. ಓಕೆ, ನೋಡಿ ಇಲ್ಲಿ ಐತೆ. ಬಟ್ ಅದು ಗೊತ್ತಾಗಲ್ಲ ತುಂಬ ಜನಕ್ಕೆ. ಚಿಗುರು ಬಿಟ್ಬಿಡ್ತಾರೆ, ನಾನು ಚಿಗುರು ಬಂತು ಅಂತಾರೆ. ಈಗ ಮತ್ತೆ ನಾಳೆ ಸ್ಟಾರ್ಟ್ ಚಿಗುರು ತೆಗಿಯಕ್ಕೆ. ನಾಳೆಯಿಂದ ಮತ್ತೆ ಸ್ಟಾರ್ಟ್? ನಾಳೆ ಒಂದು 5,000. ನೋಡಿ, ಇದೆಲ್ಲ ಸ್ಟೆಮಿ ಬಂದದ ಬ್ಯಾಕ್ಟೀರಿಯಾ. ನೋಡಿಲ್ಲ, ಮುರಿದೋಗೈತೆ ಪಾಪ. ಅದಟ್ಟಿಗೆ ಮುರಿದೈತೆ, ಯಾರೂ ಮುರಿದಿಲ್ಲ ಅಲ್ವಾ? ಇಲ್ಲಿಂದ ಫುಡ್ ಹೋಗಲ್ಲ ಬ್ಯಾಕ್ಟೀರಿಯಾ ಅಂತ. ಇಲ್ಲಿ ಬಂದಿರುತ್ತೆ ಬ್ಯಾಕ್ಟೀರಿಯಾ, ಇಲ್ಲಿಂದಲೇ ಫುಡ್ ಹೋಗಲ್ಲ ಮೇಕೆ. ಅವಾಗ ಹಿಂಗೈತೆ ಬಾಡಿ ಒಣಗೋಗುತ್ತೆ ನೋಡಿ. ಅದು ಎಲೆ ಬಾಡಿದೆ ಅಲೆ ಆಗೈತಲ್ಲ, ಮುಗೀತದ ಕತೆ. ಮತ್ತೆ ಇದು ಹೊಸದು ಬರುತ್ತೆ. ಇಲ್ಲಿ ಇದೇನು ಲಾಸ್ ಆಗಲ್ಲ, ನಿಂಗೆ ಹೊಸದು ಬರುತ್ತೆ. ಬಟ್ ಅದು ಬರೋ ವರ್ಷತ್ತಿಗೆ ಟೋಟಲ್ ಹಾಳಾಗೋಗಿರುತ್ತೆ. ಅಂದ್ರೆ ಅದು ಬರುತ್ತೆ ಹೊಸ್ದಾಗಿ, ಮತ್ತೆ ದೊಡ್ಡ ಗಿಡ ಆಗುತ್ತೆ. ಅದು ಚೆನ್ನಾಗಿ ಗಿಡ ಆಗುತ್ತೆ. ಅಲ್ಲಿವರೆಗೂ ಲಾಸೇ ಅಲ್ವಾ ಅದು? ಅಲ್ಲಿವರೆಗೂ ಲಾಸ್ ಅದು. ಬಟ್ ನಮಗೆ ಕೀಳಕ್ಕೆ ಮನ್ಸು ಬರಲ್ಲ ರೈತರಿಗೆ. ಅಲ್ಲ, ಇಷ್ಟೆಲ್ಲ ಬೆಡ್, ಇಷ್ಟ ಹೈಟ್ ಫುಲ್ ಯಾರು ಮಾಡಿಲ್ಲ ಈ ಥರ ಮಾಡಿ. ಕೊನೆಗೆ ಅಟ್ಟನ್ನು ನಡ್ದಿ ನಾನು. ಬ್ಲಾಕ್ ಸಾಯಿಲ್ ಇದು, ಪ್ಯೂರ್ ಬ್ಲಾಕ್ ಸಾಯಿಲ್ ಇದು. ಹೌದು, ಬಟ್ ಇವತ್ತು ತೆಗಿತೀವಿ ನೋಡಿ. ಚೆನ್ನಾಗಿದೆ ಓಪನಿಂಗ್. ಮೊನ್ನೆ ನೋಡ್ದಂಗೆ ವಿನೋದ್, ನಾನು ಮೊನ್ನೆ ಎಲ್ಲ ಬಂದು ನಕಲಿ ಮಾಡಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನೋಡ್ದಂಗೆ. ಇವತ್ತು ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಇದೆಲ್ಲ ಚಿಗುರು ತೆಗ್ಸ್ಬಿಟ್ರೆ ಇನ್ನೂ ಚೆನ್ನಾಗಿ ಓಪನ್ ಆಗುತ್ತೆ. ಆ್ಯಕ್ಚುಲಿ ಇದು ನಾನು ನಾಟಿ ಮಾಡ್ಬೇಕಾದ್ರೆ ಬಂದಾಗ ಈ ಬೆಡ್ ಒಂದು 5 ಫೀಟ್ ಎತ್ತರ ಇತ್ತು. ಈಗ ಕಮ್ಮಿ ಆಗೈತೆ ನಿನಗೆ, ಏನು ಗೊತ್ತೇ ಇಲ್ಲ. ಬೆಡ್ಡ ಗೊತ್ತಾಗ್ತಿಲ್ಲ, ಗೊತ್ತಾಗಲ್ಲ. ಈಗ ಒಂದು 2-2.5 3 ಫೀಟ್ ಕಾಣುತ್ತೆ. ಈಗ ಒಂದು 3 ಫೀಟ್ ಇದೆ. ಹೌದು, 3 ಫೀಟ್ ಇದೆ. ಒಂದು 3 ಫೀಟ್ ಡೌನ್ ಅಂದ್ರೆ ಇಷ್ಟಿತ್ತು ಅಣ್ಣಾಜಿ ಅವಾಗ. ಹೌದು, ಇಷ್ಟಿತ್ತು ಅಲ್ಲ, ಇಲ್ಲಿಗಿತ್ತು ಆಲ್ಮೋಸ್ಟ್ ಆಲ್. ನಾನು ಇಲ್ಲಿ ನಿಂತ್ಕೊಂಡ್ರೆ ನನ್ನ ತೊಡೆ, ನನ್ನ ಸೊಂಟಕ್ಕಿತ್ತು ಬೆಡ್
ಫುಲ್ ಸಿಂಕ್ ಆಗೈತೆ ಅದು. ಆಯಿತು ಆಲ್ಮೋಸ್ಟ್ ಆಲ್ 1 ವರ್ಷ ಆಯಿತು. 1 ವರ್ಷ ಆಗೋಯ್ತು. ಅಲ್ಲ ಬರೀ JCB ಖರ್ಚು ಅದು ಎಷ್ಟು ಲಕ್ಷ ಆಗಿದೆ ಇದಕ್ಕೆ? ಅದು 7-8 ಲಕ್ಷ ಆಗೈತೆ. ಹೌದಾ? ಅಲ್ಲ ಮನಿ JCB ಒಂದು JCBಗೆ 7-8 ಲಕ್ಷ ಆಗೈತೆ. ಹಿಂದೆ ಹೋಗ್ಬಾರ್ದು, ಅದ್ರ ಹಿಂದೆ ಹಿಡ್ಕೊಂಡು ಹೋಗ್ಬಾರ್ದು, ಅದ್ರ ಪಾಡಿಗೆ ಅದು ಬಿಟ್ಟು ಹಿಡ್ಕೋಬೇಕು. ಅದು ತುಂಬ ಜನ ಗೊತ್ತಿಲ್ಲ. ಬಟ್ ಹೊಸಬ್ರು ಮಾಡೋರಿಗೆ ಒಂಥರ ಇದು ಕಷ್ಟ ಆಗುತ್ತೆ, ಭಾಳ ಕಷ್ಟ ಪಾಠ. ನಾನು ಅದಕ್ಕೆ ನೀನು ಬಾ ಇಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದು. ಬಟ್ ದಾಳಿಂಬೆ ಅಣ್ಣಾಜಿ ಈಗ ಮಾತಾಡ್ತಿರ್ತಾರೆ ನೋಡಿ ಸಾವಯವ ಅಂತ. ಸಾವಯವದಲ್ಲಿ ಮಾಡ್ಬೋದಾ ಅಂತ? ನಾನು ಚಾಲೆಂಜ್ ಮಾಡ್ತೀನಿ. ಚಾಲೆಂಜ್ ಅಂತ ನನಗೆ ಪಬ್ಲಿಸಿಟಿ ಬೇಕಾಗಿಲ್ಲ. ನಾನೊಂದು 5 ಎಕರೆ ಕೊಡ್ತೀನಿ ಅವ್ನು ತೋಟನೇ ಹೊಸ್ತಾ ಮಾಡೋಕ್ಕೆ. 68 ಎಕರೆ 18 ಎಕರೆ ದಾಳಿಂಬೆಲಿ ಇವಾಗ ತೆಗೆದ್ಬಿಟ್ಟಿದ್ದೀನಿ. ಆಯಿತಾ? ಬೇರೆ 13 ಎಕರೆ ಐತೆ, ಅದರಲ್ಲೇನು ಬೋರ್ವೆಲ್ಲೇ ಎತ್ತದಿಲ್ಲ. ಒಂದು 5 ಎಕರೆ ಕೊಡ್ತೀನಿ ಅವನಿಗೆ. ಅವನೇ ಬಂದು ಸಾವಯವ ಮಾಡಂಗಿದ್ರೆ ಮಾಡಲಿ. ಚಾಲೆಂಜ್ ಬೆಳೆದ್ರೆ ಅಲ್ಲ ಜಮೀನೇ ಬರ್ಕೊಟ್ಬಿಡ್ತೀನಿ. ಆಗಲ್ಲ, ಸಾಧ್ಯ ಇಲ್ಲ, ಬರಕ್ಕೆ ಚಾನ್ಸೇ ಇಲ್ಲ. ಇಷ್ಟು ಮಾಡೇ ಬಂದಿಲ್ಲ, ಇನ್ನು ಅದ್ರಾಗ ಇನ್ನು ಹೆಂಗೆ ಬರ್ತತೆ? ನಾನು ಹಸು ಗೊಬ್ಬರನೂ ಕೊಡ್ತೀನಿ. ನಾನು 80 ನಾವು 2 ಕಡೆಯಿಂದ ಹೋಗ್ತಾ ಇದೀವಿ. ನೆಲಕ್ಕೆ ಸಾವಯವ, ಸ್ಪ್ರೇ ಎಲ್ಲ ಹೋಗ್ತಿರುತ್ತೆ ನಾರ್ಮಲ್. ಭೂಮಿಗೆ ಸಾವಯವ ಕೊಡ್ತಾ ಇದೆ. ಭೂಮಿಗೆ ಅದನ್ನೇ ಕೊಡ್ಬೇಕು. ಮೀನ್ಸ್ ಗೊಬ್ಬರ ಬಂದು ನಾನು ತೋರಿಸಿದ್ದಲ್ಲಿ ನಿನಗೆ ಇಷ್ಟು ಕಾಯಿ ಇರೋ ಕಾಯಿ 105 ಗ್ರಾಮ್ ಬರ್ತೈತೆ ಅಂತ. ಅವ್ರು ತೆಗಿತಾ ಇದಾರೆ ಅದನ್ನ. ಅವ್ರ ಹತ್ರ ಜಗಳ ಮಾಡ್ಬೇಕು. ನಾನು ಪ್ಯಾಕರ್ಸ್ಗೆ ಜಗಳ ಮಾಡಬೇಕು. ತೆಗಿಯಂಗಿಲ್ಲ ಅವ್ನು. ಆಕ್ಚುಲಿ ತೋರಿಸಿದ್ನಲ್ಲ ನಿನಗೆ, ತೂಕ ಮಾಡು ಅಂತಂದು. ಆ ತರ ಸಾವಯವ ಇದ್ರೆ ಅದೊಂದು ಪ್ಲಸ್ ಪಾಯಿಂಟ್. ಸಾಯಿಲ್ಗೆ ಅಷ್ಟೇ, ಸಾಯಿಲ್ಗೆ ಸಾವಯವ, ಸ್ಪ್ರೇ ಎಲ್ಲ ಸುಳ್ಳು. ಯಾವನ್ ಬಂದು ತಗೊಂಬಂದು ತೋರ್ಸನ್ ನನಗೆ ಹೇಳ್ತೇನೆ. ನನ್ನ ಜಮೀನೇ ಕೊಡ್ತೀನಿ, ಎಲ್ಲ ಸಾಮಾನು ನಾನೇ ಕೊಡ್ತೀನಿ, ನಾನೇ ಹೋಗಿ ಮಾಡ್ತೀನಪ್ಪ. ಬೇಕಾದ್ರೆ ಅವ್ನು ಕೊಟ್ಟಿರೋ ಔಷಧಿ ಹೊಡಿತೀನಿ. ಸಾಧ್ಯನೇ ಇಲ್ಲ ಅದು. ದಾಳಿಂಬೆಲಿ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಚಾನ್ಸೇ ಇಲ್ಲ. ತೋಟಗಾರಿಕೆಯಲ್ಲಿ ಸಾಧ್ಯನೇ ಇಲ್ಲ ಸಾವಯವ. ತೋಟಗಾರಿಕೆ ನೀನ್ ಡ್ರ್ಯಾಗನ್ ಬೆಳಿಬೇಕು, ಡ್ರ್ಯಾಗನ್ ಒಂದು ಬೆಳಿಬೇಕು. ಆಮೇಲೆ ಸೇಬು ಇದನ್ನ ಯಾವ್ದು ಪ್ಯಾರ್ಲೆ ಬೆಳಿಬೇಕು ಅಷ್ಟೇ. ಪ್ಯಾರ್ಲೆ ಹೊಡೆದ ಹೊಡಿತಾರೆ, ಊಜಿ ಹುಳ ಬರ್ತೈತೆ, ಅದಕ್ಕೆ ಔಷಧಿ ಹೊಡೆದ ಹೊಡಿತಾರೆ. ಅದನ್ನ ಬಿಟ್ರೆ ಇನ್ಯಾವ್ದೈತಪ್ಪ ಹೇಳು? ಈಗ ಒಂದ್ ಸ್ವಲ್ಪ ಡ್ರ್ಯಾಗನ್ ಐತೆ ನೋಡಿ ಅಷ್ಟೇ. ಹೌದು, ಡ್ರ್ಯಾಗನ್ ಹೊಡೆಯಲ್ಲ. ನೇರ್ಲೆ ಒಂದೈತೆ, ಮಾವು ಹೊಡಿತಾರೆ. ಯಾರು ಹೊಡೆಯಲ್ಲ ಅಂತ ಹೇಳಿ ಎಲ್ಲರೂ ಹೊಡಿತಾರೆ. ಇನ್ಸೈಡ್ ಡಿಸೈಡ್ ಹೊಡಿತಾರೆ. ಸೂಪರ್. ನೋಡಿ ಸ್ನೇಹಿತರೆ, ಇದಾಗಿತ್ತು ಮಧು ಅಣ್ಣವ್ರದ್ದು ಲಾಸ್ ಆಗಿರೋ ತೋಟದ್ದು. ಲಾಸ್ ಆಗಿರೋ ತೋಟ 75 ಲಕ್ಷ. 75 ಲಕ್ಷ ಲಾಸ್ ಆಗಿರೋ ತೋಟ ಇದೆ. ಅಲ್ಲ, 75 ಲಕ್ಷ ಲೆಕ್ಕ ಕೇಳಿದ್ರೆ ಹೇಳ್ತೀನಿ ನಾನು ಇವಾಗ. ನಾನು ಲಾಭ ಕೇಳ್ಬೇಡ್ರಿ ಮತ್ತೆ. ಆ ತೋಟ ಎಷ್ಟು ಬಂತು, ಆ ತೋಟದಲ್ಲಿ ಬಂದೈತೆ ಲಾಭ, ಹಂಗಿಲ್ಲ. ಮಲ್ಚಿಂಗ್ 9 ಲಕ್ಷ, ಬೆಡ್ 8 ಲಕ್ಷ, ಸ್ವಂತ ಗಾಡಿ, ಸ್ವಂತ JCB. ಆಯ್ತಾ? ಅದು ಬೇಡ, ಕೌಂಟ್ ಮಾಡೋ ಅವ್ರು ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಲಿ ಅವರು, 17 ಲಕ್ಷ ಕಮೆಂಟ್ ಮಾಡ್ಕೊಳ್ಳಿ. ಮಲ್ಚಿಂಗು 9 ಲಕ್ಷ, ಬೆಡ್ 8 ಲಕ್ಷ, ಆಮೇಲೆ ಇದು ಗೂಟ 2.5 ಲಕ್ಷ. ಗೂಟ ಇದೆಯಲ್ಲ, ಬಟ್ ಅದೇ 2.5 ಲಕ್ಷ. ಅದು ಅಲ್ಲ ಲಾಸ್ ಏನಲ್ಲ ಅಲ್ವಾ? ಲಾಸೇ, ಅದು ಮುಗೀತದು, ಹೋಗೈತಿದ್ದು ಸ್ಟ್ರೆಂತ್ ಹೋಗೈತಿದ್ದು. ಹೌದಾ? ಇಲ್ಲ, ಹೋಗೈತಿದ್ದು ಪೂರ್ತಿ ಹೋಗೈತದ, ಅಡಿ ಕೊಳತೋಗೈತದು. ಅದು ಹೋಯ್ತಲ್ಲ, ವೇಸ್ಟ್ ಅದು. ಆಮೇಲೆ ಗುಂಡಿ 3.5 ಲಕ್ಷ, ತೊಟ್ಟಿ. ಓಕೆ, ನೀರಿನ ತೊಟ್ಟಿ. ಬಟ್ ನೀರಿನ ತೊಟ್ಟಿ ಬರುತ್ತಲ್ಲ. ಅಲ್ಲ, ಅದು 3.5 ಲಕ್ಷ, ಅದು ಮುಗೀತದು. ಈ ತೋಟಕ್ಕಾಗಿ ಮಾಡಿವಲ್ಲ. ಹೌದೌದು. 2.5 ಲಕ್ಷ ಬೋರ್ವೆಲ್, ಅದು ನೀರು ಬೀಳಲಿಲ್ಲ, ಅದು ಲಾಸು. ಗಿಡ 6 ಲಕ್ಷ. ಗಿಡ ನೆಟ್ಟು ಅಲ್ಲಿಂದ ಇಲ್ಲಿ ಬೆಳೆಸಿದ್ಕೆ ಸಗಣಿ ಗೊಬ್ಬರ ಎಲ್ಲ ಲೆಕ್ಕ ಹಾಕಿದ್ರೆ, ಸಗಣಿ ಗೊಬ್ಬರ, ಆಳು ಇಷ್ಟೆಲ್ಲ 25 ಲಕ್ಷ ಹಾಳಾಗೈತೆ. ಮೊನ್ನೆ ಗಿಡ ಕಟ್ಟಿದ್ವಲ್ಲ, ಅದೇ ಆಗಿತ್ತು, 1.5 ಲಕ್ಷ ಆಗಿತ್ತು. 1.5 ಲಕ್ಷ ಕಳೆವು, ಗೊಬ್ಬರ, ಅದು ಇದು, ಸ್ಪ್ರೇಸ್ ಆಗೈತೆ 8 ಲಕ್ಷ ಆಗೈತೆ ಸ್ಪ್ರೇ. ಹೌದಾ? ಹೋಗೈತಿ, ಲಾಸ್ ಅದು. ಹಣ್ಣು ಎಷ್ಟು 10 ಟನ್ನು 90 ರೂಪಾಯಿ ರೇಟು. ಎಷ್ಟಾಯ್ತು ಅಲ್ಲಿ? 9 ಲಕ್ಷ. 75 ಲಕ್ಷ ಆಗ್ಬೇಕಾಗಿರೋ ತೋಟ ಯಾವುದು ಕಣ್ಣಿಗೆ ಕಾಣಲ್ಲ ವಿನೋದು. ನಾವೆಷ್ಟು ಖರ್ಚು ಮಾಡಿದ್ವಿ ಕಣ್ಣಿಗೆ ಕಾಣದೇ ಇಲ್ಲ ಇದರಲ್ಲೇನು. ಲ್ಯಾಟ್ರಲ್ಲು, ಡ್ರಿಪ್ಪು, ಪೈಪ್ ಲೈನು ಅದೈತೆ, ದೊಡ್ಡ ಕತೆ ಐತೆ. ಅದೇನು ಲ್ಯಾಟ್ರಲ್ ಆಗೈತೆ 7.5 ಲಕ್ಷ. ಅದು 2 ವೇ, 2 ಸೈಡು. ಅದು ಹೇಳಂಗಿಲ್ಲ ಅಕ್ಕ, ನಾನು ಸುಮ್ಮನೆ ಲೆಕ್ಕ ಇಟ್ಟು ನಾರ್ಮಲ್ ಆಗಿ ಇಟ್ಟಿರೋದು ಹೇಳಕತ್ತೀನಿ. 75 ಲಕ್ಷ ಕಳೆವು, ಡೀಸೆಲಿನ ಖರ್ಚು ಐತಿದ್ರೆ 3 ಲಕ್ಷ. ಹೌದು, ನಮ್ಮ ಟ್ಯಾಕ್ಟ್ರಿ ಡೀಸೆಲ್ ಔಷಧಿ ಹೊಡೆದಿದ್ದು. ಅಲ್ಲ, ಬಟ್ ಕರೆಕ್ಟಾಗಿ ಬಂದಿದ್ರೆ ಈ ತೋಟಕ್ಕೆ ಖರ್ಚು ಮಾಡಿರೋ ರೊಕ್ಕ ವಾಪಸ್ ಬರೋದು 1 to ಡಬಲ್ ಬರೋದು. 1 to ಡಬಲ್. ಕಮ್ಮಿ ಅಂದ್ರೆ 1.5 ಕೋಟಿಗೆ ಆಗೋದು. ವೆದರ್ ಸರಿ ಇಲ್ಲ, ಅದು ತೆಗಿತೀನಿ, ಏನು ತೊಂದರೆ ಇಲ್ಲ. ಏಪ್ರಿಲ್ ಬಂದು ನೀನೇ ಬಾ, ತೆಗೆದು ತೋರಿಸ್ತೀನಿ ವಾಪಸ್. ನನಗೆ ಆ ನಂಬಿಕೆ ಐತೆ. ನಾನು ಅದನ್ನ ನೋಡಿ, ನಾನು ಅನುಭವ ನನಗೆ ಐತೆ. ಸೊ ಇದಾಗಿತ್ತು ಮಧುವಣ್ಣವ್ರ ತೋಟದ್ದು. ನೋಡಿ, ಈಗ ಈ ವರ್ಷ ಇದು ಫಸ್ಟ್ನೇ ವರ್ಷ ಇದೆ. ಆ್ಯಕ್ಚುಲಿ ಫಸ್ಟ್ನೇ ವರ್ಷನೇ ಅವರಿಗೆ ಲಾಸ್ ಆಗಿದೆ. ಲಾಸ್ ಅಂತಕ್ಕದ್ದೇನಿಲ್ಲ, ಬಟ್ ಅದು ಈ ವರ್ಷ ಅವ್ರಿಗೆ ಇಳುವರಿ ಬ್ಯಾಕ್ಟೀರಿಯಾ ಬಂದು ಹೋಗಿರೋದಷ್ಟೇ. ಸೊ ನೆಕ್ಸ್ಟ್ ಇಯರ್ ಮತ್ತೆ ತೆಗಿತೀನಿ ಅಂತ ಗ್ಯಾರಂಟಿ ತೆಗಿತೀನಿ. ನಾನು ನಿನ್ನ ತೋರಿಸ್ತೀನಿ. ನಾನು ಈ ಥರ ತೋಟ ನಾನು ಆಲ್ಮೋಸ್ಟ್ ಆಲ್ 18 ಎಕರೆ ಮೇಂಟೈನ್ ಮಾಡೀನಿ ಈ ಥರ. ಓಕೆ, ಈಗ ಎಷ್ಟು 12 ವರ್ಷದ ಕೆಳಗೆ. ಹಂಗಾಗಿ ಹೈಯೆಸ್ಟ್ ರೇಟ್ ಕೊಟ್ಟಿದ್ದೀನಿ ನಾನು, 235 ರೂಪಾಯಿ ಕೊಟ್ಟಿದ್ದೀನಿ ಅವಾಗಲೇ. 1 ವರ್ಷ ಲಾಭ, 1 ವರ್ಷ ಲಾಸು ಆ ತೋಟದಲ್ಲಿ. ಬಟ್ ಆ ಥರ ಏನು ಮಾಡ್ತಾರೆ ಗೊತ್ತಾ ವಿನೋದ್? ತಪ್ಪು ಜನ ಲಾಸ್ ಆಗುತ್ತಂತ ಗೊತ್ತಾಗ್ಬಿಡುತ್ತಾ,
ಕಾಯೆಲ್ಲ ಕಿತ್ತಲ್ಲಿ ಹೊಡೋಗ್ಬಿಡ್ತಾರೆ. ಆ ಥರ ಮಾಡಬಾರ್ದು ಯಾವತ್ತಿಗೆ. ಮತ್ತೇನು ಮಾಡಬೇಕು? ರೆಸ್ಟ್ ಬಿಡ್ಬೇಕು ಅದನ್ನ ಗಿಡನ ನಾರ್ಮಲ್ ಆಗಿ ಕೈ ಬಿಟ್ಬಿಡ್ಬೇಕು. ಈಗ ನೀವು ಮುಂಚೆ ಗಿಡ ನೋಡ್ಬೇಕಾಯ್ತು ಫುಲ್ ಇಲ್ಲಿ ಮಟ್ಟ ಬಂದಿತ್ತು ಗಿಡ, ಫುಲ್ ಚಿಗುರು ಹಿಂಗೆಲ್ಲ ಮಕ್ಕೊಂಡಿತ್ತು. ಈಗ ಮೊನ್ನೆ ಕಟ್ ಮಾಡಿಸಿ ಈ ಥರ ಹೊಡೆದಿದ್ದೀನಿ ಇದಕ್ಕೆ. ಕಾಯ್ದಾಗ ಕಿತ್ಬಾರ್ದು. ರೆಸ್ಟ್ ಅಂದ್ರೆ ಏನು ಗೊತ್ತಾ, ಸುಮ್ಮನೆ ನಾರ್ಮಲ್ ಕೈ ಬಿಟ್ಬಿಡ್ಬೇಕು. ಆರಾಮಿರು ನಾವು ಮನೆಗೆ ಇರ್ಬೇಕಷ್ಟೇ, ಅದು ಪಾಡಿ ಅದು ಗಿಡ ಬೆಳಿತಿರ್ತದೆ, ಅದು ಸ್ಟ್ಯಾಮಿನಾ ಬರ್ತಿರ್ತದೆ ಅದಕ್ಕೆ. ಮತ್ತೆ ವಾಪಸ್ ಚಿಗುರು ತೆಗೆದು ಆಮೇಲೆ ಗಿಡ ಕಟ್ ಮಾಡಿ ಕ್ರಾಪಿಗೆ ಬಿಡ್ಬೇಕಷ್ಟೇ. ಅವಾಗ ರೆಸ್ಟ್ ಕೊಡಂದ್ರೆ ರೆಸ್ಟ್ ಅಂದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಅಲ್ಲಿ ದಾಳಿಂಬೆ ಬೆಳೆಯೋರಿಗೆ ಗೊತ್ತಾಗುತ್ತೆ. 5-6 ತಿಂಗಳು ಒಂದ್ಸತಿ ಇತ್ರಲ್ಲಿ ಮಾಡಿದ್ರೆ ಕಡಿಮೆ ಅಂದ್ರೆ ನೀನು 6 ತಿಂಗಳು ಸುಮ್ಮ ಮಕ್ಕಬೇಕು ಮನೆಗೆ. ಲಾಸ್ ಆಯಿತು ಸುಮ್ಮಿರ್ಬೇಕು. ಜನ ಏನು ಮಾಡ್ತಾರೆ, ಮತ್ತೆ ಹಣ್ಣು ಕೀಳೋದು, ಮತ್ತೆ 2 ತಿಂಗಳಿಗೆ ಇತ್ರಲ್ಲಿ ಹೊಡೆಯೋದು. ಅದು ಮಾಡಬಾರ್ದು. ಅದು ಒಂದ್ಸತಿ ಮಾಡಿದ್ರೆ ಮುಗಿದೋದು ತೋಟ ನಿಮ್ಗೆ. ಬಟ್ ಚೆನ್ನಾಗಿ ಇವಾಗ ಕರೆಕ್ಟಾಗಿದೆ ಇದು. ಬಟ್ ಹೊಸಬ್ರು ಮಾಡೋರು ಡಾಕ್ಟರ್ ಇಟ್ಕೊಂಡು ಉತ್ತಮ ಇಟ್ಕೋಬೇಕು, ಚೆನ್ನಾಗಿರೋ ಇಟ್ಕೋಬೇಕು. ಸುಮ್ಮನೆ ಅನಾವಶ್ಯಕ ಅವನು ಯಾವನ ಅಷ್ಟನ್ನು ಬೆಳೆದಾನಂತೆ ಇಷ್ಟನ್ನು ಬೆಳೆದಾನಂತೆ ಅಂಥವ್ರು ಇಟ್ಕೋಬೇಡಿ. ವೆಲ್ ಎಜುಕೇಟೆಡ್ನ ಇಟ್ಕೊಳ್ಳಿ. ಓಕೆ, ಇದ್ದಾರೆ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ, ನಮ್ಮಲ್ಲಿ ಒಳ್ಳೊಳ್ಳೆಯರು ಇದ್ದಾರೆ. ರಾಮು ಅಂತ ನನಗೆ ಗೊತ್ತಿದ್ದಂಗೆ ರಾಮು ಅಂತ ಒಬ್ರು ಇದ್ದಾರೆ. ನನ್ನ ಗುರುಗಳು ಜೈರಾಮಪ್ಪ ಅಂತ ಒಬ್ರು ಇದ್ದಾರೆ. ಬಟ್ ಅವ್ರೇನಂತ ವೆಲ್ ಎಜುಕೇಟೆಡ್ ಅಲ್ಲ, ಬಟ್ ಬೆಳೆದ ಅನುಭವ ಅವರು ಬೆಳೆದಾರೆ. ಈಗ ರಾಮು ಡಾಕ್ಟರ್ ಅಂತ ಹೇಳಿದ್ನಲ್ಲ, ಅವರು ಬೆಳೆದಾರೆ. ಅವರು ಹೋದ ವರ್ಷ ಒಂದು 300 ಟನ್ ಬೆಳೆದಾರೆ, 360 ಟನ್ ಬೆಳೆದಾರೆ. ಬಟ್ ಆ ಥರ ಇಟ್ಕೋಬೇಕು. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಅವರು. ಹೌದಾ? ಚೆನ್ನಾಗಿದ್ದಾರೆ, ಗುಡ್ ಪರ್ಸನ್ಸ್. ಸೊ ಸ್ನೇಹಿತರೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮಧು ಅಣ್ಣವ್ರದ್ದು ಏನಾದ್ರು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ದಯವಿಟ್ಟು ಮಾಹಿತಿ ಬೇಕಂದ್ರೆ ಮಾತ್ರ ಫೋನ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ನಿಮಗೇನಾದರೂ ಮಾಹಿತಿ, ನಿಜವಾದ ಮಾಹಿತಿ ಬೇಕಂದಾಗ ತಿಳಿಸ್ಕೊಡ್ತಾರೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮಧೋಣ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಮುಂದುವರ್ಷ ಮತ್ತೆ ನಮಗೆ ಕೋಟಿ ಬೆಳೆದ ದಾಳಿಂಬೆ ಬೆಳೆದ ಅದು ಇದೆ ನಮ್ದು. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಹಿಂಗೆ ಇದ್ದೇ ಇರುತ್ತೆ. ಮತ್ತೆ ಮುಂದಿನ ವರ್ಷ 2 ಕೋಟಿ 3 ಕೋಟಿ ಅದು ಇದ್ದೇ ಇರುತ್ತೆ. ಮಾಡೋಣ, ಕೋಟಿ ಬೆಳೆದ ರೈತ ಅಂತ ಅದು ರೇಟ್ ಇದ್ರೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.